ನಮಸ್ಕಾರ ಸಾಹೇಬ್ರೆ, ನಾನು ನಿಮ್ಮ ಸಿದ್ದು. ಇದು ನಿಮ್ಮದೇ ಚಾನಲ್ ಸಿದ್ದು ಕನ್ನಡಿಗ ವ್ಲಾಗ್ಸ್. ಇಲ್ಲಿ ಬರೀ ವಿಡಿಯೋಗಳಿರಲ್ಲ, ಒಬ್ಬ ಕನ್ನಡಿಗನ ಬ್ಯಾಚುಲರ್ಸ್ ಹುಡುಗನ ಬದುಕಿನ ಅಸಲಿ ಕಥೆಗಳಿರ್ತವೆ. ನಾನು ಯಾಕೆ ಈ ಹೆಸರನ್ನು ಇಟ್ಟೆ ಅಂದ್ರೆ, ಸಿದ್ದು ಅನ್ನೋದು ನನ್ನ ಗುರುತು, ಕನ್ನಡಿಗ ಅನ್ನೋದು ನನ್ನ ಹೆಮ್ಮೆ. ಒಬ್ಬ ಕನ್ನಡಿಗ ಇನ್ನೊಬ್ಬ ಕನ್ನಡಿಗನನ್ನ ಬೆಳೆಸ್ತಾನೆ ಅನ್ನೋ ನಂಬಿಕೆ ನನಗಿದೆ. ಇವತ್ತು ನಾನು ಮಾತನಾಡುತ್ತಿರುವುದು ಕೇವಲ ನನಗೋಸ್ಕರ ಅಲ್ಲ, ನನ್ನ ತರಹ ಸಾವಿರಾರು ಕಿಲೋಮೀಟರ್ ದೂರದಿಂದ ಬಂದು ಒಂದು ಪುಟ್ಟ ರೂಮಿನಲ್ಲಿ ಬದುಕಿ ಹಂಚಿಕೊಳ್ಳುತ್ತಿರುವ ಪ್ರತಿ ಒಬ್ಬ ಬ್ಯಾಚುಲರ್ಸ್ ಹುಡುಗನಿಗೋಸ್ಕರ ಹೊರಗಿನ ಲೋಕಕ್ಕೆ ನಾವು ಫ್ರೀ ಬರ್ಡ್ಸ್ ತರ ಕಾಣಿಸ್ತೀವಿ. ಆದರೆ ನಮ್ಮ ರೆಕ್ಕೆಗಳ ಕೆಳಗೆ ಎಷ್ಟೋ ಗಾಯಗಳಿವೆ ಅನ್ನೋದೇ ನಮಗೆ ಗೊತ್ತಿರಲ್ಲ. ಅದು ಮೋಜು ಮಸ್ತಿ ಅಲ್ಲ, ಅದು ಅಮ್ಮನ ಕೈ ತುತ್ತು. ಅಡುಗೆ ತಿಂದಾಗ ದೂರವಾಗಿ ಬಂದು ಇಲ್ಲಿ ಅರ್ಧ ಬೆಂದು ಅನ್ನ ತಿನ್ನೋಕು ಕಷ್ಟಪಡ್ತೀವಿ. ಕಲಿಯೋ ಪಾಠ ಮನೆಯಲ್ಲಿ ತುಂಬ ಐತಿ, ಅದನ್ನೆಲ್ಲ ಅರ್ಥ ಮಾಡ್ಕೊಳೋ ಕೆಪಾಸಿಟಿನೂ ಕೂಡ ಇಲ್ಲದೆ ಇಲ್ಲಿ ಬಂದು ಕಷ್ಟಪಡ್ತಿರುವ ಎಲ್ಲ ಪ್ರತಿ ಒಬ್ರು ಬ್ಯಾಚುಲರ್ಸ್ಗೆ ತಿಳಿಯುವ ಅವಶ್ಯಕತೆ ಮುಖ್ಯ. ಇದು ನೋಡ್ಲೇಬೇಕಾಗಿರುತ್ತೆ. ಮನೇಲಿದ್ದಾಗ ಒಂದು ಲೋಟನ ಕೂಡ ಎತ್ತಿಡಲ್ಲ ನಾವು. ಇಲ್ಲಿ ನಡೋರಾತ್ರಿ ಪಾತ್ರೆ ತೊಳೆಯಕ್ಕೂ ಬದುಕಿನ ಬೆಲೆ ಅರ್ಥವಾಗುತ್ತೆ. ಒಂಟಿತನ ಅಂದ್ರೆ ಏನು ಅನ್ನೋದು ನಮಗೆ ರೂಮ್ ಫ್ಯಾನ್ ಆಗ್ತೀವಲ್ಲ ಅವಾಗ ಗೊತ್ತಾಗುತ್ತೆ. ಆ ಸೌಂಡ್ ಕೇಳ್ತಾ 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 ಎಷ್ಟು ನೋವು ಸಂಟ ಪಡ್ತೀವಂತ ನಮಗೆ ಗೊತ್ತಾಗುತ್ತೆ. ಇದೇ ತರಹ ನಮ್ಮ ಫೀಲಿಂಗ್ಸ್ ಎಲ್ಲ ಕೂಡ ಮನೆ ತಟ್ಟೋವರೆಗೂ ಊರಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರಲ್ಲ, ಅವ್ರಿಗೆ ತಟ್ಟೋವರೆಗೂ ಮಾತಾಡಿ ಅಂತ ಪ್ರತಿ ಒಬ್ಬರಿಗೆ ತಿಳಿಸಿ, ಪ್ರತಿ ಒಬ್ಬರಿಗೂ ಕೂಡ ಕಾಣೋ ರೀತಿ ಮಾತಾಡಬೇಕು. ಇನ್ನೂ ನಿಮಗೆ ಹೇಳುವಷ್ಟು ಬೇಜಾನಿದೆ, ಹೇಳ್ತೀನಿ, ದಯವಿಟ್ಟು ಕೇಳಿ. ಜನ ಅನ್ಕೊಂತಾರೆ ಬ್ಯಾಚುಲರ್ಸ್ ಅಂದ್ರೆ ಜವಾಬ್ದಾರಿ ಇಲ್ಲದವರು ಅಂತ. ಆದ್ರೆ ನಮಗೆ ಗೊತ್ತು, ತಿಂಗಳ ಕೊನೆಯಲ್ಲಿ ಜೇಬಲ್ಲಿ 100 ರೂಪಾಯಿ ಇಟ್ಕೊಂಡು ಮುಂದಿನ 5 ದಿನ ಹೇಗೆ ಕಳಿಬೇಕು ದೊಡ್ಡ ಮ್ಯಾನೇಜ್ಮೆಂಟ್ ಅಂತ. ಜ್ವರ ಬಂದಾಗ ಪಕ್ಕದಲ್ಲಿ ಕೂತು ಹಣೆಗೆ ಬಟ್ಟೆ ಹಾಕೋಕೆ ಅಮ್ಮನೂ ಕೂಡ ಇರಲ್ಲ. ಒದ್ದೆ ಬಟ್ಟೆ ಹಾಕ್ಕೊಂಡು ನಾವೇ ಎದ್ದು ಟ್ಯಾಬ್ಲೆಟ್ ಹುಡುಕ್ಬೇಕು. ಅಪ್ಪ ಕೂಡ ಧೈರ್ಯದ ಮಾತು ಫೋನ್ ಕಾಲಿಗೆ ಸೀಮಿತವಾಗಿರುತ್ತೆ. ನಮ್ಮ ಈ ಬಿಟ್ಟ ರೂಮ್ನಲ್ಲಿ ರಕ್ತ ಸಂಬಂಧ ಇರೋದಿಲ್ಲ, ಆದ್ರೆ ರಕ್ತಕ್ಕಿಂತಲೂ ಮಿಗಿಲಾದ ಗೆಳೆಯರಿರ್ತಾರೆ. ಒಬ್ಬನ ಹತ್ತಿರ ಹಣ ಇಲ್ಲ ಅಂದ್ರೆ ಇನ್ನು ಕೈ ಚಾಚದೆ ಸಹಾಯ ಮಾಡ್ತಾನಲ್ಲ, ಅದೇ ನಮಗೆ ಇಲ್ಲಿ ಆಸ್ತಿ. ನನ್ನ ಫ್ರೆಂಡು ನಿನ್ನೆ ಹೇಳಿದ್ದ ಒಂದು ಮಾತು, ಡಿಗ್ರಿ ಸರ್ಟಿಫಿಕೇಟ್ ಕೈಯಲ್ಲಿ ಹಿಡ್ಕೊಂಡ್ ಬಂದಿನ ಮಚ್ಚಿ ಬೆಂಗಳೂರಿಗೆ, ಕಣ್ಣಲ್ಲಿ ನೀರು ಬರ್ತೈತೆ ಮನೆ ಕಷ್ಟ ನೋಡಿದ್ರೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಅಂತ. ಅವನು ಒಂದೇ ಒಂದು ಮಾತು ಹೇಳ್ದ ನನಗೆ, ಡಿಗ್ರಿ ಸರ್ಟಿಫಿಕೇಟ್ ಇಟ್ಕೊಂಡು ಕೈಲಿ ಇಟ್ಕೊಂಡು ಕನಸುಗಳು ಕಟ್ಟಿ ಜವಾಬ್ದಾರಿ ಹೆಗಲ್ ಮೇಲೆ ನಿಂತಿದೆ ಅಂದ್ರೆ ಹಸಿವು ಮಾತ್ರ ಹೊಟ್ಟೆಯಲ್ಲಿದೆ. ಅರಿದ ಚಾಪೆ ಮೇಲೆ ಮಲ್ಕೊಬೇಕಲ್ಲ ಮಚ್ಚ. ಇಲ್ಲಿ ಊರಲ್ಲಿ ರಾಜನ ತರ ಮೆರೀತಿದ್ದೆ, ಬಟ್ ಇವಾಗ ಕಷ್ಟ ಬಂದಿದ್ದಕ್ಕೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಊರಲ್ಲಿ ಕೊಡೋದು 10,000 ನನಗೆ, ಏನ್ ಮಾಡಕ್ಕಂತ ಗೊತ್ತಿಲ್ಲ. ಇಲ್ಲಿ ಬಂದಿದ್ದೆ ಮಚ್ಚಿ, ಏನಾರು ಒಂದ್ ಸ್ವಲ್ಪ ಕೆಲಸ ಕೊಡ್ಸು ಅಂತ ಅಂದ. ಏನ್ ಕಷ್ಟ ಹೇಳು ಮಚ್ಚ ಅಂದಾಗ ಅವ್ನು ನನಗೆ ಒಂದು ಮಾತಂದ, ಅಮ್ಮಗ್ ಹುಷಾರಿಲ್ಲ, ಅಪ್ಪಗೆ ಕಾಲು ಆಕ್ಸಿಡೆಂಟ್ ಆಗಿದೆ, ಅಪ್ಪ ಈಗ ಮನೇಲಿ ಇರ್ತಾರೆ, ನಾನು ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ತಂಗಿನ ಮದ್ವೆ ಕೂಡ ಮಾಡ್ಬೇಕು, ಅಕ್ಕನ ಮದ್ವೆ ಮಾಡಿದೆ, ಸಾಲ ಆಗೈತಿ. ಮಚ್ಚಿ ಡಿಗ್ರಿ ಮಾಡಿದೀನಿ, ಎಲ್ಲಿ ಹೋದ್ರೆ ಕೆಲಸ ಸಿಗ್ತಾ ಇಲ್ಲ, ಏನ್ ಮಾಡ್ಬೇಕಂತ ಕೇಳ್ದ. ಸರಿ ಮಚ್ಚ ಬಾ ಅಂತ ಅಂದೆ. ಮಚ್ಚ ನನಗೆ ಬ್ಯಾಚುಲರ್ಸ್ ಹೊಸ ಇದ್ದು ನನಗೇನು ಗೊತ್ತಿಲ್ಲ, ನಿಮ್ಮ ಫ್ರೆಂಡ್ಸ್ ಜೊತೆ ಹೆಂಗ್ ಬೆರಿಬೇಕು ನಾನು ಅಂತಂದು ಹೇಳ್ದ. ಏನಾಗಲ್ಲ, ಇರುವಷ್ಟು ದಿನ ಸುಖವಾಗಿರೋ, ಬಂದು ಸೇರ್ಕೋ, ಏನಾದ್ರೂ ಒಂದು ದೇವರು ದಾರಿ ತೋರಿಸ್ತಾನೆ, ಮಾತನಾಡೋಣ ಮುಂದೆ ಅಂತ. ನಿಮ್ಮದೇ ಚಾನಲ್ ಸಿದ್ದು ಕನ್ನಡಿಗ ವ್ಲಾಗ್ಸ್. ಇಲ್ಲಿ ಬರೀ ವಿಡಿಯೋಗಳಿರಲ್ಲ, ಒಬ್ಬ ಕನ್ನಡಿಗನ ಬ್ಯಾಚುಲರ್ಸ್ ಹುಡುಗನ ಬದುಕಿನ ಅಸಲಿ ಕಥೆಗಳಿರ್ತವೆ. ನಮ್ಮಂತ ಬ್ಯಾಚುಲರ್ಸ್ಗೆ ಫ್ಯಾನ್ ಫಾಲೋಯಿಂಗ್ ಇರಲ್ಲ, ಇರೋರೆಲ್ಲ ಫ್ರೆಂಡ್ಸ್ ಫಾಲೋಯಿಂಗ್ ಮಾತ್ರ. ಅದಕ್ಕಿಂತ ಹೆಚ್ಚಾಗಿ ಈ ಸಿದ್ದು ಕನ್ನಡಿಗನ ಫ್ರೆಂಡ್ಸ್ ಆಗಕ್ಕೆ ನನ್ನ ಜೊತೆ ಇರಿ.
ನೀವೆಲ್ಲರೂ ನನ್ನ ಸಬ್ಸ್ಕ್ರೈಬರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಸಿದ್ದು ಕನ್ನಡಿಗನ ಫ್ರೆಂಡ್ಸ್ ಆಗಿ ನನ್ನ ಜೊತೆ ಇರಿ. ಮರೆಯಬೇಡಿ, ಇದು ಸಿದ್ದು ಕನ್ನಡಿಗ ಲಾಗ್ಸ್. ಇಲ್ಲಿ ಪ್ರೀತಿ ಉಚಿತ, ಸಬ್ಸ್ಕ್ರೈಬರ್ ಕೂಡ ಉಚಿತ. ಮುಂದಿನ ಲಾಗ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.